RSS ಅವ್ರು ಬೆಳೆಸ್ಕೋಬೇಕಾಗ್ತದೆ. ಅದು ಬೆಳೆಸ್ಕೊಳ್ತಾ ಇದ್ದಾರೆ, ಬುದ್ಧಿವಂತರು ಇದ್ದಾರಲ್ಲ, ಇಲ್ಲಂತಲ್ಲ, ತಿಳುವಳಿಕೆ ಅವರು ಇದ್ದಾರೆ ಇಲ್ಲಂತಲ್ಲ. ಕಾಂಗ್ರೆಸ್ ಮೇಲಿನ ಅತಿಯಾದಂಥ ದ್ವೇಷವು ಮತ್ತೆ ಅವು ಕಾರಣಕ್ಕೂ ಅದು ಹೇಳಬಾರ್ದು ಕಾರಣಕ್ಕೂ ಇರ್ಬೋದು, ಸಹಜದ. ಇನ್ನೊಂದು ಪಾರ್ಟಿ ಯಾಕೆ ನಮ್ಮ ಉಯಿರಾಗಿ ಬೆಳಿಬೇಕಂತೇಳಿ. ಬಟ್ ಸತ್ಯ ಬಂದಾಗ ಒಬ್ಬರುಗಳಂತ ದೊಡ್ಡ ಮನಸ್ಸನ್ನು ಬೆಳೆಸ್ಕೋಬೇಕಾಗ್ತದೆ. ಕಾಂಗ್ರೆಸ್ ಒಂದು ತಪ್ಪು ರೀ, DK ಶಿವಕುಮಾರ್ ಒಬ್ಬರು ತಪ್ಪ, ಸಿದ್ದರಾಮಯ್ಯರದ್ದು ಒಬ್ಬರು ತಪ್ಪ, ಇದು ಅವ್ರದ್ದು ತಪ್ಪ ಅಂತ ಕುಳಿತು ಹೇಳೋದು. ಈಗ ನೀವು ಟ್ವೀಟ್ ಮಾಡಿ ತಪ್ಪಲ್ಲ, ನೀವು ಕಾರಣೀಕರ್ತರು ಅವರಷ್ಟನ. ಇದನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿ ನಮ್ಗೆ ಬರ್ಬೇಕಾಗ್ಯದ. ಇನ್ನೊಬ್ಬರು ಅದು ಇಸ್ಲಾಂ ಧರ್ಮದವ್ರು ಇರಲಿ ಅಥವಾ ಕ್ರಿಶ್ಚಿಯನ್ ಧರ್ಮದವ್ರು ನಮ್ಮ ಮೇಲೆ ದಾಳಿ ಮಾಡಿದಾಗ ನಾವು ಟೀಕೆ ಮಾಡ್ತೇವೆ, ಹೌದು ನಮ್ಮ ಮೇಲೆ ದಾಳಿ ಆಗ್ತಾಯಿದೆ ಹಿಂದೂಗಳ ಮೇಲೆ ಅಂತ. ಅದೇ ಅವ್ರ ಮೇಲಿದಾಗ ನಾವು ಅದನ್ನು ಒಪ್ಕೋಬೇಕಿದೆ, ಆಗಬಾರ್ದಾಗಿತ್ತು. ಇರ್ಷೆ ಬೆಳೆದ ಬೆಳೆ ಕೂಡಿ ಬರ್ಬಾರ ಅಂತ ಬರುತ್ತೆ, ಯಾಕೆ ಬೆಳೆಸೋಬಾರ್ದು ಅನ್ನೋ ಇವತ್ತು ಮಾತುಗಳು ಕೇಳಿ ಬರ್ತಾಯಿತ್ತು. ಅದಕ್ಕಾಗಿ CT ರವಿ ಅವರು ಇವತ್ತು ಆತ್ಮವಿಮರ್ಶೆ ಮಾಡ್ಕೊಳ್ತಾ ಇದ್ದಾರೆ. ಹೌದು ಪಾರಿ ಅವರು ಟ್ವೀಟ್ ಮಾಡಿ ತಪ್ಪಿತ್ತು, ಅದು ಪ್ರತಿಫಲ ಹೊಂದ್ತಾ ಇದ್ದೀವಿ ಅಂತ ನಾವು ಅವ್ರ ಜೊತೆ ಕಾರಣೀಭೂತರಾದ್ದೀವಿ. ಇದು ಒಳ್ಳೆಯ ನಡೆ. CT ರವಿ ಅವರಾಗಿರಲಿ, ಇನ್ನೊಬ್ಬರಾಗಿರಲಿ, ಯಾರೋ ಒಳ್ಳೆ ಕೆಲಸ ಮಾಡಿದ್ರೆ ಒಪ್ಪಬೇಕಾಗ್ತದೆ. ಬರೀ ಟೀಕೆ ಮಾಡೋದಲ್ಲ. ಅವರು ರೈಟ್ ವಿಂಗ್ದವ್ರನ್ನ ಟೀಕೆ ಮಾಡುವಂಥ ಲೆಫ್ಟ್ ವಿಂಗ್ದವ್ರು ಅನ್ನೋದು, ಲೆಫ್ಟ್ ವಿಂಗ್ದವರು ಅದೇ ಕಾಲ ರೈಟ್ ವಿಂಗ್ದವರು ಅವರು ಅರ್ಬನ್ ನೆಕ್ಸ್ಲೈಟ್ಸ್ರಿ ಹಾಗೆ ಹೀಗೆ ದೊಡ್ಡ ಟೀಕೆ ಮಾಡೋದು. ಇವು ಎರಡು ತಪ್ಪು. ನಾವು ಯಾರೂ ಅರ್ಬನ್ ನೆಕ್ಸ್ಲೈಟ್ಸ್ ಇಲ್ಲ, ನೆಕ್ಸ್ಲೈಟ್ ಸಮಾಜದ ಬಯಸುವಂಥವ್ರು. ಆದರೆ ಬಂದೂಕು ಹಿಡಿದಿದ್ದಕ್ಕಾಗಿ ಅವರು ತಪ್ಪಿತಸ್ಥರು. ಬದಲಾವಣೆಯನ್ನು ಬಂದೂಕಿನ ಮೂಲಕ ಮಾಡೋಕ್ಕೆ ಹೊರಟಿದ್ದಾರಲ್ಲ, ಅದು ತಪ್ಪು. ನಾವು ಬಂದೂಕು ಕ್ರಾಂತಿ ಮೂಲಕ ಇನ್ನೊಬ್ಬರು ಕೊಲ್ಲೋದ್ರಿಂದ ನಾವು ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಪುಟಗಳು ಸಾಕಷ್ಟು ದಾಖಲೆಗಳಿದ್ದಾವೆ. 1, 2, 3, 4, 5, 6, ಸಾವಿರಾರು